ಹಲೋ ಮಕ್ಕಳೇ, ಇಲ್ಲಿ ಕೊಟ್ಟಿರುವಂತಹ ಪ್ರಶ್ನೆಯನ್ನು ಮೊದಲು ಓದೋಣ. ದ ಜರ್ಮ್ ಪೋರ್ಸ್ ಇನ್ ದ ಪೋಲನ್ ಗ್ರೇನ್ಸ್ ಆರ್ ದ ರೀಜನ್ಸ್. ಇದಕ್ಕೆ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ವಿಚ್ ಆರ್ ಮೇಡ್ ಅಪ್ ಆಫ್ ಲಿಗ್ನಿನ್ ಅಂಡ್ ಸುಬೆರಿನ್ ದಟ್ ಕ್ಯಾನ್ ವಿತ್ಸ್ಟ್ಯಾಂಡ್ ಹೈ ಟೆಂಪರೇಚರ್ ಅಂಡ್ ಸ್ಟ್ರಾಂಗ್ ಆಸಿಡ್ಸ್ ಅಂಡ್ ಆಲ್ಕಲೀಸ್. ವಿಚ್ ಲ್ಯಾಕ್ಸ್ sporopollenin through which sperms are released into the female gametophyte. What is this pollen grain? Pollen grain is the male gametophyte. Male gametophyte of the plants. And for your kind information, the female gametophyte is called as embryo sac. Embryo sac na female gametophyte ಅಂತ ಕರಿತೀವಿ. ಈಗ ಸದ್ಯಕ್ಕೆ ಪೋಲನ್ ಗ್ರೈನ್ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಳ್ಳೋಣ. ಒಂದು ಪೋಲನ್ ಗ್ರೈನ್ ತಗೊಂಡ್ರೆ ಅದರ ಒಳಗಡೆ ಒಂದು ವೆಜಿಟೇಟಿವ್ ನ್ಯೂಕ್ಲಿಯಸ್ ಇರುತ್ತೆ ಹಾಗೂ 2 ಸ್ಪರ್ಮ್ ಸೆಲ್ಸ್ ಇರುತ್ತೆ ಅಥವಾ ಮೇಲ್ ಗ್ಯಾಮೆಟ್ಸ್ ಅಂತ ಕರಿಬಹುದು. ಅಂಡ್ ಈ ಪೋಲನ್ ಗ್ರೈನ್ is surrounded by 2 pollen wall layers. The innermost layer is called as intine and the outermost layer is called as exine. ಈ ಇನ್ನರ್ಮೋಸ್ಟ್ ಇಂಟೈನ್ ಏನಿದೆಯಲ್ಲ ಅದು ತಿನ್ನಾಗಿರುತ್ತೆ ಹಾಗೂ ಕಂಟಿನ್ಯೂಸ್ ಆಗಿರುತ್ತೆ. whereas the outermost exine is thick and ornamented and it is discontinuous due to the presence of small pores called as germ pores. ಈ germ pores ನ ಅಪರ್ಚರ್ ಅಂತ ಕೂಡ ಕರಿಬಹುದು. One very important thing is the outermost layer exine ಅಂತ ಏನ್ ಹೇಳಿದ್ವಲ್ಲ, this exine has a deposition called as sporopollenin. ಈ sporopollenin is resistant to acids and alkalis and any enzymatic activities. ಆದುದರಿಂದ ಈ ಒಂದು ಪೋಲನ್ ಗ್ರೈನ್ಸ್ ನ ಹಲವಾರು ದಿವಸಗಳ ತನಕ ಅದರ ವಯಾಬಿಲಿಟಿ ಇರುವಂಗೆ ನಾವು ಸ್ಟೋರ್ ಮಾಡಬಹುದು ಹಾಗೂ ಇದು ಫಾಸಿಲೈಸೇಷನ್ ಕೂಡ ಆಗಬಹುದು. ಅಂಡ್ ಈ ಎಕ್ಸೈನ್ ಏನಿದೆಯಲ್ಲ, ದಿಸ್ ಇಸ್ ವೆರಿ ಥಿಕ್ ಅಂಡ್ ವೇರಿಯಸ್ಲಿ ಆರ್ನಮೆಂಟೆಡ್. ಆರ್ನಮೆಂಟೇಶನ್ ಇರುತ್ತೆ ಅಂಡ್ ಇಟ್ ವೇರೀಸ್ ಫ್ರಮ್ ಒನ್ ಸ್ಪೀಸಿಸ್ ಟು ಅನದರ್ ಸ್ಪೀಸಿಸ್. ಇನ್ನು ಇಂಟೈನ್ ಅಂತ ಏನ್ ಹೇಳಿದೆ, intine, this is the innermost layer and it is thin and continuous. Pollination ಆದ್ಮೇಲೆ ನೆಕ್ಸ್ಟ್ ನಡೆಯುವಂತಹ ಪ್ರೊಸೆಸ್ pollen hydration followed by a very important event called as pollen germination. ಈ ಪೋಲನ್ ಜರ್ಮಿನೇಷನ್ ಆಗಬೇಕಾದ್ರೆ ಈ ಇಂಟೈನ್ ವಾಲ್ ಲೇಯರ್ ಏನಿದೆಯಲ್ಲ, ಇಟ್ ಫಾರ್ಮ್ಸ್ ಅ ಸ್ಮಾಲ್ ಪ್ರಟ್ರೂಷನ್. ಒಂದು ಸ್ಮಾಲ್ ಪ್ರಟ್ರೂಷನ್ ಆಗಿ ಫಾರ್ಮ್ ಆಗುತ್ತೆ. ಆ ಒಂದು ಸ್ಮಾಲ್ ಪ್ರಟ್ರೂಷನ್ ನ ವಿ ಕಾಲ್ ಇಟ್ ಆಸ್ ಪೋಲನ್ ಟ್ಯೂಬ್. ಈ ಪೋಲನ್ ಟ್ಯೂಬ್ ಆಚೆ ಬರೋದು ಥ್ರೂ ದೀಸ್ ಓಪನಿಂಗ್ಸ್ ಕಾಲ್ಡ್ ಆಸ್ ಜರ್ಮ್ ಪೋರ್ಸ್ ಅಥವಾ ಅಪರ್ಚರ್. ಸೊ ಈ ಜರ್ಮ್ ಪೋರ್ಸ್ ಆರ್ ಅಪರ್ಚರ್ಸ್ ಮೇನ್ಲಿ ಹೆಲ್ಪ್ ಇನ್ the formation or growth of the pollen tube. So pollen germination ಆಗಬೇಕಾದ್ರೆ ನಮಗೆ pollen tube ಬರುತ್ತೆ and this pollen tube travels through the style and then reaches the ovary and then the ovule, ultimately embryo sac, where the female gamete is located, that is egg, and brings about fertilization, or we can call it as syngamy, and also it fertilizes the secondary nucleus called as triple fusion to form primary endosperm nucleus. Ultimately ಅದು ಎಂಡೋಸ್ಪರ್ಮ್ ಆಗಿ ಫಾರ್ಮ್ ಆಗುತ್ತೆ. ಆದುದರಿಂದ ಇಲ್ಲಿ ಕೊಟ್ಟಿರುವಂತಹ ಪ್ರಶ್ನೆ, the germ pores in the pollen grain are the regions ಅನ್ನುವುದಕ್ಕೆ ಸರಿಯಾದ ಸೂಕ್ತವಾದ ಉತ್ತರ ಆಪ್ಷನ್ ಸಿ, that is which lack sporopollenin. ಸೊ ಈ ರೀಜನ್ ಅಲ್ಲಿ ಸ್ಪೋರೋಪೊಲೆನಿನ್ ಇರಲ್ಲ. ಯಾಕೆ? ಆ ಎಕ್ಸೈನ್ ವಾಲ್ ಲೇಯರ್ ಡಿಸ್ಕಂಟಿನ್ಯೂಸ್ ಆಗಿರುತ್ತೆ. ಆದ್ರಿಂದ ಆ ರೀಜನ್ ಅಲ್ಲಿ ಸ್ಪೋರೋಪೊಲೆನಿನ್ ಇರುವುದಿಲ್ಲ. ಮಕ್ಕಳೇ,
ಇಲ್ಲಿ ಎಕ್ಸ್ಪ್ಲೈನ್ ಮಾಡಿರುವಂತ ಕೀ ಕಾನ್ಸೆಪ್ಟ್ ಅಬೌಟ್ ದ ಸ್ಟ್ರಕ್ಚರ್ ಆಫ್ ದ ಪೋಲನ್ ಗ್ರೈನ್ ಅಂಡ್ ಸ್ಪೋರೋಪೊಲೆನಿನ್, ಅದ್ರ ಫಂಕ್ಷನ್ ಏನು ಎಲ್ಲರಿಗೂ ಅರ್ಥ ಆಗಿದೆ ಅಂತ ತಿಳ್ಕೊಂತೀನಿ. ಬೆಸ್ಟ್ ಆಫ್ ಲಕ್.